ಪ್ರಶ್ನೆ, ಲಾವಣಿಗಳು ಮತ್ತು ಜಾನಪದ ಕಥೆಗಳು ಯಾವ ಸಾಹಿತ್ಯದ ಭಾಗವಾಗಿವೆ? ಲಾವಣಿಗಳು ಮತ್ತು ಜಾನಪದ ಕಥೆಗಳು ಯಾವ ಸಾಹಿತ್ಯದ ಭಾಗವಾಗಿವೆ? ಇಲ್ಲಿ ನಾವು ಆಯ್ಕೆಗಳನ್ನು ನೋಡ್ತೀವಿ. ಅದೇ ರೀತಿಯಾಗಿ ಈ ಒಂದು ಪ್ರಶ್ನೆಗೆ ಉತ್ತರಿಸಬೇಕಾದ್ರೆ ನಮಗೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಗೊತ್ತಾಗಿರಬೇಕು. ಮೊದಲಿಗೆ ಸಾಹಿತ್ಯ ಎಂದ್ರೆ ಏನಂತ ಹೇಳಿ ಗೊತ್ತಿರಬೇಕು. ಸಾಹಿತ್ಯ ಎಂದ್ರೆ ಏನು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಸಾಹಿತ್ಯ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಾಹಿತ್ಯ ಅಂದ್ರೆ ಬರವಣಿಗೆಯ ಮೂಲಕ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ವಿಷಯ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನೊಂದು ಬಾರಿ ನೋಡೋದಾದ್ರೆ ಸಾಹಿತ್ಯ ಅಂದ್ರೆ ಬರವಣಿಗೆಯ ಮೂಲಕ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ವಿಷಯಗಳು. ಇದರಲ್ಲಿಯೂ ಕೂಡ ಎರಡು ವಿಧಗಳಾಗಿ ವಿಂಗಡಿಸ್ತಕ್ಕಂಥದ್ದು. ಮೊದಲೇ ಬಂದ್ಬಿಟ್ಟು ಲಿಖಿತ ಸಾಹಿತ್ಯ. ಲಿಖಿತ ಸಾಹಿತ್ಯ ಅಂದ್ರೆ ಕೈಯಿಂದ ಬರೆದಿದ್ದು. ಅದೇ ರೀತಿಯಾಗಿ ಮೌಖಿಕ ಸಾಹಿತ್ಯ ಎರಡನೆಯದು, ಅಂದ್ರೆ ಬಾಯಿಂದ ಬಾಯಿಗೆ ಬಂದಿದ್ದು. ಹಾಗಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಮೌಖಿಕ ಸಾಹಿತ್ಯದಲ್ಲಿ ಬರ್ತಕ್ಕಂಥದ್ದು ಯಾವುವು ಅಂತೇಳಿ ಗೊತ್ತಿರಬೇಕು. ಇದ್ರ ಮೇಲೆ ಕೂಡ ಪ್ರಶ್ನೆಗಳು ಕೇಳ್ತಾ ಬರ್ತಕ್ಕಂಥದ್ದು ನೋಡ್ತೀವಿ. ಲಾವಣಿಗಳು, ಜಾನಪದ ಕಥೆಗಳು ಮತ್ತು ಐತಿಹ್ಯಗಳು ಈ ಒಂದು ಮೌಖಿಕ ಸಾಹಿತ್ಯಕ್ಕೆ ಸೇರ್ತಕ್ಕಂಥದ್ದು. ಹಾಗಾದ್ರೆ ಆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಲಾವಣಿಗಳು ಮತ್ತು ಜಾನಪದ ಕಥೆಗಳು ಯಾವ ಸಾಹಿತ್ಯದ ಭಾಗಗಳಾಗಿವೆ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈಗಾಗಲೇ ನಾವು ನೋಡಿದೆವು. ಈ ಒಂದು ಮೌಖಿಕ ಸಾಹಿತ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುವು ಅಂತ ಹೇಳಿ ಇನ್ನೊಂದು ಬಾರಿ ನೋಡೋದಾದ್ರೆ ಲಾವಣಿಗಳು, ಜಾನಪದ ಕಥೆಗಳು ಮತ್ತು ಐತಿಹ್ಯಗಳು. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ, ಮೌಖಿಕ ಸಾಹಿತ್ಯ.